ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಪ್ರತಿನಿತ್ಯದ ಕ್ಷಣದ ಅಪ್ಡೇಟ್ಸ್ಗಳನ್ನು ನೋಡ್ತಾ ಇದ್ದೀರಾ. ಸದ್ಯ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ನಿನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ನೋಡ್ಕೊಂಡು ಬಂದರು. ಅವರ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಪ್ರತಿಯೊಂದು ಕೂಡ ದರ್ಶನ್ ಒಳಗಿನಿಂದ ಜೈಲು ಹೊರಗೆ ಬಂದು ತಪಾಸಣಾ ಸಿಬ್ಬಂದಿಯ ಹತ್ತಿರ ಬರ್ತಕ್ಕಂಥ ಎಲ್ಲ ವಿಜುವಲ್ಸ್ಗಳು ಈಗಾಗಲೇ ವಿಡಿಯೋಗಳು ವೈರಲ್ ಆಗ್ತಾ ಇದೆ, ಜನರನ್ನ ತಲುಪ್ತಾ ಇದೆ. ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವ್ರನ್ನ ನೋಡಲಿಕ್ಕೆ ಕಾತರಿಸ್ತಾ ಇದ್ದಂಥ ಫ್ಯಾನ್ಸ್ಗಳಿಗೆ ಅಟ್ಲೀಸ್ಟ್ ಬಳ್ಳಾರಿ ಜೈಲಿನಲ್ಲಿ ಅವ್ರ ಮುಖ ದರ್ಶನವಾದರೂ ಸಿಗ್ತಾ ಇದೆ. ಆದರೆ ದರ್ಶನ್ ಎದೆಗುಂದಿರೋದು, ಜೊತೆಗೆ ಬಹಳಷ್ಟು ಖಿನ್ನತೆಗೊಳಗಾಗಿರೋದು, ತೂಕದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿರೋದು ಕಂಡು ಬರ್ತಾ ಇದೆ. ಬಳ್ಳಾರಿ ಜೈಲನ್ನ ಇಮ್ಯಾಜಿನ್ ಮಾಡಿಕೊಂಡ್ರೆ ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನು DIG ಆಗಿರ್ತಕ್ಕಂಥ TP ಶೇಷ ಅವರು ಕೂಡ ಹೇಳಿದ್ದಾರೆ. ಆರಂಭದಲ್ಲಿ ಅವರು ಒಂದು ಮಾತು ಹೇಳ್ತಾ ಇದ್ರು, ತುಂಬ ಖಡಕ್ಕಾಗಿ ಹೇಳ್ತಾ ಇದ್ರು, ಯಾವ ಇನ್ಫ್ಲುಯೆನ್ಸು ಕೂಡ ನನ್ನ ಬಳಿ ಬಂದಿಲ್ಲ, ಮುಲಾಜೆ ಇಲ್ಲ, ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಆ ಥರದ ಅಲಿಗೇಷನ್ ಹಾಕೋರಿದ್ದರೆ ಹೇಳಿ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ. ಬಟ್ ಆದರೆ ಈಗ ದರ್ಶನ್ ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅವರಿಗೆ ಇಂಡಿಯನ್ ಟಾಯ್ಲೆಟ್ ಇರೋದು ನಿಮಗೆಲ್ಲರೂ ಕೂಡ ಗೊತ್ತಿದೆ. ಅವರು ಕೇಳಿರ್ತಕ್ಕಂಥದ್ದು ನನಗೊಂದು ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿ. ಭಾಳಷ್ಟು ಜನರಿಗೆ ಸರ್ಜಿಕಲ್ ಚೇರ್ ಅಂದರೆ ಹೇಗಿರುತ್ತೆ ಏನು ಅನ್ನೋದು ಗೊತ್ತಿಲ್ಲ. ಯಾಕೆ ಈಗ ದರ್ಶನ್ ಅವರು ಆ ಥರದ್ದು ಒಂದು ಮನವಿಯನ್ನು ಇಟ್ಟರು ಅಂತ ನೀವು ಕೇಳೋದಾದರೆ, ಅದಕ್ಕೂ ಕೂಡ ಅವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೊಂದು ಸ್ಪೈನಲ್ ಕಾರ್ಡ್ ಪೇಯ್ನ್ ಇದೆಯಂತೆ. ಹಾಗಾಗಿ ಇಂಡಿಯನ್ ಟಾಯ್ಲೆಟ್ಗಳಲ್ಲಿ ನಿಮಗೆ ಕುತ್ಕೊಳ್ಳೋದು ಅಂದರೆ ಮಂಡಿ ನೋವು ಅಥವಾ ಬೆನ್ನು ನೋವು ಸಹಜವಾಗಿ ಬರುತ್ತೆ. ಭಾಳಷ್ಟು ಐಷಾರಾಮಿಯಾಗಿ ಬದುಕಿದವರು, ವೈಭವವಾಗಿ ಜೀವನವನ್ನು ಕಳೆದವರು, ಕೈಗೂ ಕಾಲಿಗೂ ಆಳುಗಳನ್ನು ಇಟ್ಕೊಂಡವರು ದರ್ಶನ್ ಅವರು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥ ಆ ಸೆಲ್ನಲ್ಲಿ ದರ್ಶನ್ ಅವರು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಒಂದು ರಿಕ್ವೆಸ್ಟ್, ನಾನು ಯಾವುದನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಅವರು TVಗೂ ಕೂಡ ಯಾವುದೂ ಮನವಿಯನ್ನು ಕೊಟ್ಟಿಲ್ಲಂತೆ. ಯಾಕೆಂದರೆ ಮಾಧ್ಯಮಗಳಲ್ಲಿ 24x7 ಬರ್ತಾ ಇರೋದು ದರ್ಶನ್ ಅವರ ಒಂದೇ ಒಂದು ಮಾಹಿತಿ ಮತ್ತು ವರದಿಗಳು ಜಾಸ್ತಿ ಹೆಚ್ಚಾಗಿ ಕಾಣಸಿಗ್ತಾ ಇರೋದು. ಹಾಗಾಗಿ ಅದನ್ನು ನೋಡಿದ್ರೆ ನಾನು ಇನ್ನೂ ಸ್ವಲ್ಪ ಮಾನಸಿಕವಾಗಿ ಕುಗ್ಗು ಹೋಗಿಬಿಡ್ತೀನಿ ಅನ್ನೋ ಉದ್ದೇಶಕ್ಕೂ ಕೂಡ ಯಾವುದೋ TVಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು, ಇಲ್ಲಿವರೆಗೂ ಕೇಳಿಲ್ಲ ಅಂತ DIG ಅವರು ಹೇಳ್ತಾ ಇದ್ರು. ಜೊತೆಗೆ ಅವ್ರು ಕೇಳಿದ್ದು ಒಂದೇ, ನನಗೆ ಒಂದು ಸರ್ಜಿಕಲ್ ಚೇರ್ ಕೊಡಿ ಅಂತ. ಸರ್ಜಿಕಲ್ ಚೇರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕಮೋಡ್ ಥರ. ಅದು ನೀವು ನೋಡಿರ್ತಾರೆ ಹಾಸ್ಪಿಟ್ಲ್ಗಳಲ್ಲೆಲ್ಲ ಕೊಟ್ಟಿರ್ತಾರೆ ಸರ್ಜಿಕಲ್ ಚೇರ್ ಅಂದರೆ ಕುತ್ಕೋಬೋದು, ಆರಾಮದಾಯಕವಾಗಿ ಕಂಫರ್ಟಬಲಾಗಿ ಕೂರ್ಬೋದು. ಬಟ್ ಆದರೆ ಆ ವೇಸ್ಟೇಜ್ ಒಂದು ಕಡೆ ಹೋಗಿ ಒಂದು ಬ್ಯಾಗಿಗೆ, ಪಾಲಿಥಿನ್ ಬ್ಯಾಗು ಅಥವಾ ಯಾವುದೋ ಒಂದು ಬ್ಯಾಗಿಗೆ ಸ್ಟಾಕ್ ಆಗ್ತಕ್ಕಂಥದ್ದು, ಆ ಥರ ಅದು ಕಂಫರ್ಟಾಗಿ ಕಮೋಡ್ ಟೈಪೇ ಕುತ್ಕೊಳ್ಳೋ ಅಂಥ ಚೇರ್ ಅದಷ್ಟೇ. ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂತ. ಅಲ್ಲಿ ಯಾವುದು ವೆಸ್ಟರ್ನ್ ಟಾಯ್ಲೆಟ್ ಇಲ್ಲ, ಆದ್ದರಿಂದ ನನಗೆ ಇಂಡಿಯನ್ ಟಾಯ್ಲೆಟಲ್ಲಿ ಕೂರೋಕ್ಕಾಗ್ತಿಲ್ಲ, ಸ್ಪೈನಲ್ ಕಾರ್ಡ್ ನೋವಿದೆ, ಅದಕ್ಕೋಸ್ಕರ ನನಗೊಂದು ಈ ಥರದ್ದೊಂದು ಸರ್ಜಿಕಲ್ ಚೇರ್ ಕೊಡಿ ಅಂತ. ಭಾಳ ಜನರಿಗೆ ಆ ಥರದ್ದು ಡೌಟ್ ಇತ್ತು, ಸರ್ಜಿಕಲ್ ಚೇರ್ ಅಂದರೆ ಇನ್ನೇನು ಅಂತ. ಭಾಳ ಜನರಿಗೆ, ಬಹಳಷ್ಟು ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರೋರಿಗೆ, ಜೊತೆಗೆ ಆ ಥರದ ಒಂದಿಷ್ಟು ಮಾಹಿತಿ ಇರೋರಿಗೆ ಇದ್ರ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅಂತ ಹೇಳ್ತೀನಿ. ಬಟ್ ಆದರೆ ದರ್ಶನ್ ಅವರು ಇರ್ತಕ್ಕಂಥ ಈ ಬಳ್ಳಾರಿ ಜೈಲಿನಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅಂತ ನೀವೆಲ್ಲರೂ ಕೂಡ ಕುತೂಹಲದಿಂದ ಗಮನ ಹರಿಸ್ತಾ ಇದ್ದೀರಲ್ವಾ. ಇಲ್ಲಿಯವರೆಗೂ ಒಂದು ಕತೆ ದರ್ಶನ್ ಅವ್ರದ್ದು, ಇನ್ಮೇಲೆ ಒಂದು ಕತೆ ಆಗಿಬಿಟ್ಟಿದೆ ಬಳ್ಳಾರಿ ಜೈಲಿನಲ್ಲಿ. ಯಾಕೆಂದರೆ 15 ಸೆಲ್ಗಳ ಪೈಕಿ 15 ಸೆಲ್ ಇರೋದು ಕಂಟಿನ್ಯೂಯಸ್ ಆಗಿ. ಆ 15 ಸೆಲ್ಗಳ ಪೈಕಿ 4 ಸೆಲ್ಗಳಲ್ಲಿ ಈಗಾಗಲೇ ಕೈದಿಗಳನ್ನು ಇರಿಸಿದ್ದಾರೆ. ಇನ್ನು ಉಳಿದಿದ್ದು 11 ಸೆಲ್ಲು. 11 ಸೆಲ್ಲು ಡಿವೈಡ್ ಮಾಡಿದ್ದಾರೆ, ಒಂದು ಖಾಲಿ ಬಿಟ್ಟು ಕೊನೆಯ ಅಂಚಿನ ಒಂದು ಸೆಲ್ನಲ್ಲಿ ದರ್ಶನ್ ಅವ್ರನ್ನ ಇರಿಸಲಾಗಿದೆ. ಜೊತೆಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈಗಾಗಲೇ ಆರಂಭದಲ್ಲಿ ಹೇಳಿದ್ದೀನಿ ನಾನು, TV ಇಲ್ಲ, ಆ ರೂಮ್ನಲ್ಲಿ TV ಇಲ್ಲ. ಇರೋದು ಒಂದು ಚಾಪೆ, ಒಂದು ಚೆಂಬು, ಒಂದು ತಟ್ಟೆ, ಒಂದು ಲೋಟ, ಇನ್ನು 3 ಹೊದಿಕೆಗಳು ಮಾತ್ರ. ಇವಿಷ್ಟೇ ದರ್ಶನ್ ಅವರಿಗೆ ಈಗ ಸಿಗ್ತಾ ಇರೋ ಸೌಲಭ್ಯಗಳು. ಪ್ರತಿದಿನ ಹೊರಗೆ ಕಾವಲು ಕಾಯಲಿಕ್ಕೆ 2 ಬಾಡಿ ಓರ್ನ್ ಕ್ಯಾಮ್ರಾ, ನಿಮಗೆ ಗೊತ್ತು, ಒಂದು ಪೊಲೀಸ್ನ ಎದೆ ಮೇಲೆ ಒಂದು ಕ್ಯಾಮ್ರಾ ಥರದ್ದು ಒಂದು ಬಾಕ್ಸ್ ಇರುತ್ತಲ್ಲ, ವಾಕಿ ಟಾಕಿ ಟೈಪ್ ಇರುತ್ತೆ ನೋಡಿ, ಅದು ಕ್ಯಾಮ್ರಾ. ಅದು ಬಾಡಿ ಓರ್ನ್ ಕ್ಯಾಮ್ರಾ. ಕರ್ಕೊಂಡು ಬರಬೇಕಾದ್ರೂ ದರ್ಶನ್ ಅವ್ರನ್ನ ತಪಾಸಣಾ ಸಿಬ್ಬಂದಿಯ ಬಳಿ ಯಾರಾದರೂ ಮನೆಯಿಂದ ಏನಾದರೂ ವಸ್ತುಗಳು ಬಂದರೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬರಬೇಕಾದ್ರೆ ಒಬ್ಬ ಪೊಲೀಸ್ ಮುಂದೆ ಬರ್ತಾ ಇರ್ತಾರೆ ಬಾಡಿ ಓನ್ ಕ್ಯಾಮ್ರಾ ಹಾಕ್ಕೊಂಡು. ಅದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಪ್ರತಿಯೊಂದು ಆ ಡಾಟಾವನ್ನು ಒಂದು ಕಡೆ ಸೇವ್ ಮಾಡಬೇಕು. ಪ್ರತಿಯೊಂದು ದಿನದ ಎಲ್ಲ CCTV ಫೂಟೇಜ್ಗಳು, ಜೊತೆಗೆ ಬಾಡಿ ಓರ್ನ್ ಕ್ಯಾಮ್ರಾದ CCTV ಫೂಟೇಜ್ಗಳನ್ನೂ ಒಂದು ಕಡೆ ಸೇವ್ ಮಾಡಬೇಕು. ಅದು IR ಆಫೀಸರ್ಗಳು ಪ್ರತಿದಿನವೂ ಚೆಕ್ ಮಾಡಬೇಕು. ಈ ರೀತಿಯಾದಂಥ ಈ ಹದ್ದಿನ ಕಣ್ಣು ಸುಪರ್ದಿ ಇರುತ್ತಲ್ಲ, ಆ ರೀತಿಯಾದಂಥ ಸುಪರ್ದಿಯ ಮಧ್ಯೆ ದರ್ಶನ್ ಅವರಿದ್ದಾರೆ. ಎದುರಿಗೆ ಬಂದಿರೋ ಪೊಲೀಸ್ ಅಧಿಕಾರಿಗಳು ಅಥವಾ ಜೈಲು ಸಿಬ್ಬಂದಿಗಳು ಕೂಡ ದರ್ಶನ್ ಅವ್ರನ್ನ ಏನಾದರೂ ಬೇಕಾ ಅಂತ ಕೇಳೋ ಹಾಗಿಲ್ಲ. ದರ್ಶನ್ ಅವರೇ ಸ್ವತಃ ಮಾತನಾಡಬೇಕು ಬಿಟ್ಟರೆ ಇವರಾಗೆ ಅವ್ರನ್ನ ಏನೂ ಮಾತನಾಡಿಸದ ಪರಿಸ್ಥಿತಿ ಎದುರಾಗಿದೆ. ಇನ್ನು ರೂಮ್ನೊಳಗಿರೋದೆಲ್ಲ ಏನು ಅಂತ ಹೇಳಿಬಿಟ್ಟೆ ನಾನು. ಇನ್ನು 15 ಸೆಲ್ಗಳ ಪೈಕಿ 1 ಸೆಲ್ನಲ್ಲಿದ್ದಾರೆ ಅಂತ ಹೇಳಿದೆ. ಇಲ್ಲಿಯವರೆಗೂ ಕೂಡ ಸೆಲ್ ಬಿಟ್ಟು ಹೊರಗೆ ಬಂದಿಲ್ಲ. ಅದು ಕೂಡ ಮನೆಯ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಾಗ ಅದು ಮೊದಲ ರಕ್ತ ಸಂಬಂಧಿಗಳಿಗೆ ಮಾತ್ರ ಅವಕಾಶ ಇರೋದು. ಒಂದು ಹೆಂಡತಿ, ಅಮ್ಮ, ತಮ್ಮ, ಮಗ, ಇನ್ನು ಭಾವ, ಅವರಿವರು, ಅದು ಸೆಕೆಂಡ್ ಬ್ಲಡ್ ರಿಲೇಷನ್ ಆಗಿಬಿಡುತ್ತೆ. ಅದು ಮೊದಲ ರಕ್ತ ಸಂಬಂಧಿಗಳಿಗೆ ಮಾತ್ರ ದರ್ಶನ್ ಅವರ ಭೇಟಿಗೆ ಅವಕಾಶ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಬಂದಿದ್ದರು. ವಿಜಯಲಕ್ಷ್ಮಿ ಅವರು ತನ್ನಂಥ ಉಡುಪುಗಳನ್ನು ಚೆಕ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು, ಒಂದು ಪೇಸ್ಟ್ ಇದ್ದರೂ ಕೂಡ ಪೇಸ್ಟನ್ನ ಈ ಥರ ಇಚ್ಚಿಕೆ ಫ್ಲೆಕ್ಸ್ ಮಾಡಿ ಅದನ್ನು ಸ್ಮೆಲ್ ನೋಡಿ ಒಳಗೆ ಬಿಡ್ತಾರೆ.
ಅದರಲ್ಲೂ ಕೂಡ ಏನಾದರೂ ಇರಬಹುದು ಅನ್ನೋ ಉದ್ದೇಶಕ್ಕೆ. ಹಾಗಾಗಿ ಒಂದು ಪೇಸ್ಟ್ ಇರ್ಬೋದು, ಬ್ರಷ್ ಇರ್ಬೋದು, ಪ್ರತಿಯೊಂದು ಸೋಪುಗಳಿರ್ಬೋದು, ಎಲ್ಲವನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಕಟ್ಟುನಿಟ್ಟಿಂದ ಗಮನ ಹರಿಸಲಾಗ್ತಾ ಇದೆ. ಹಾಗಾಗಿ ಅವ್ರ ಸೆಲ್ಗಳ ಇರೋ ಪೈಕಿ ಹೊರಗೆ 3 CCTV ಕ್ಯಾಮ್ರಾಗಳಿದ್ದಾವೆ, ನೀವು ಅಬ್ಸರ್ವ್ ಮಾಡಿಲ್ಲ. ಬಟ್ ಅದನ್ನು ಯಾವುದನ್ನು ಕೂಡ ಅವರು ಶೇಷ ಅವರು DIG ಅವರು ಮಾಹಿತಿಗಳ ಮುಖಾಂತರ ಕೊಡ್ತಾ ಇದ್ದಾರೆ ಅಷ್ಟೇ. ನಿಮಗೆ ಏನು ಬೇಕೋ ಅದನ್ನು ನಮ್ಮನ್ನೇ ಕೇಳಿ, ನಾನು ಅಲ್ಲಿ ಏನಿದೆ ಮಾಹಿತಿಗಳನ್ನು ಕೊಡ್ತೀನಿ ಅಂತ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಈ ವಿಷಯದಲ್ಲಿ ಮಾತ್ರ ನೀವು ಪರಪ್ಪನ ಅಗ್ರಹಾರವೇ ಬೇರೆ, ಬಳ್ಳಾರಿ ಜೈಲೇ ಬೇರೆ. ಇಮ್ಯಾಜಿನ್ ಮಾಡಿಕೊಂಡ್ರೆ ಅಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಬಹಳಷ್ಟು ಎಚ್ಚರಿಕೆಗಳನ್ನು ವಹಿಸಿದ್ದಾರೆ. ಎಲ್ಲೂ ಕೂಡ ಯಾವುದೇ ದೃಶ್ಯಗಳು, ಒಂದು ಸಿಂಗಲ್ ಫೋಟೋಗಳು ಯಾರು ತೆಗೆಯೋ ಹಾಗಿಲ್ಲ, ಅದು ಹೊರಗೆ ಹೋಗೋ ಹಾಗಿಲ್ಲ. ದರ್ಶನ್ ಗೌರವಂತೂ ಇದು ಉಸಿರುಗಟ್ಟಿದ ವಾತಾವರಣ ಆಗ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಒಂದು ನೋವಿನ ಸಂಗತಿ ಅಂದರೆ ಅವರಿಗೆ ಇಂಡಿಯನ್ ಟಾಯ್ಲೆಟರ್ ಅದು ಕೂಡ ಕೊಡಬಹುದು ಅಂದರೆ ಕೊಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ DIG ಶೇಷ ಅವರು ಹೇಳ್ತಾ ಇದ್ರು ಆರಂಭದಲ್ಲಿ. ಜೊತೆಗೆ ಇಲ್ಲಿಯವರೆಗೂ ಅವರು ಯಾವುದು TV ಬೇಕು ಅಂತ ಕೇಳಿಲ್ಲ, ಜೊತೆಗೆ ಜಿಮ್ಮು ಆ ಥರದ್ದು ಏನು ಮಾಡೋದು ಅದು ಯಾವುದಕ್ಕೂ ಕೂಡ ಅವಕಾಶವೇ ಇಲ್ಲ ಅಂತ ಹೇಳಿಬಿಟ್ರು ಅವ್ರು ಶೇಷ ಅವರು. ಅವಾಗೆಲ್ಲ ಏನು ಗಡಿ ಮನೆಗಳಿದ್ವು, ಜೊತೆಗೆ ನಮ್ಮ ಬಾಡಿ ವೆಯ್ಟನ್ನೇ ಯೂಸ್ ಮಾಡಿಕೊಂಡು ನಾವೇ ಜಿಮ್ ಮಾಡ್ತಾಯಿದ್ವಿ. ಆ ರೀತಿ ವೆಯ್ಟ್ ಲಾಸ್ ಮಾಡೋದಾದರೆ ದರ್ಶನ್ ಅವ್ರು ಮಾಡಲಿ, ಅದಕ್ಕೇನು ಇನ್ನೊಂದು ಮಾತಿಲ್ಲ. ಆ ಥರದ ಅವಕಾಶಗಳನ್ನು ಅವ್ರು ಬಳಸ್ಕೋಬೋದು ಅಂತ ಸ್ಪಷ್ಟವಾಗಿ, ಸುಸ್ಪಷ್ಟವಾಗಿ, ಡೈರೆಕ್ಟ್ ಮಾತುಗಳ ಮುಖಾಂತರವೇ ನೇರವಾಗಿ ಇದೇ ಶೇಷ ಅವರು ಖಡಕ್ ಮಾತುಗಳ ಮುಖಾಂತರ ಒಂದು ಸಂದೇಶವನ್ನಂತೂ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನ್ಯಾಯದ ಕಣ್ಣಿನಿಂದ, ಕಾನೂನಿನ ಕಣ್ಣಿನಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ತಮ್ಮ ದರ್ಪ, ಹಣ, ಮದ ಇವೆಲ್ಲವುಗಳಿಂದ ಇನ್ಯಾವುದೋ ಕಾನೂನನ್ನು ಕೊಂಡ್ಕೊಳ್ಳೋ ಪ್ರಯತ್ನಗಳು ಕೂಡ ಯಾವುದೂ ನಡೆಯೋದಿಲ್ಲ ಅನ್ನೋದು ಈ ಒಂದು ಬಳ್ಳಾರಿ ಜೈಲಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಮುಖಾಂತರ ಎಲ್ರಿಗೂ ಸ್ಪಷ್ಟವಾಗಿ ಹೋಗ್ತಾ ಇರೋದು. ಹಾಗಾಗಿ ದರ್ಶನ್ ವಿಚಾರವಾಗಿ ಇಲ್ಲಿದ್ದಂಥ ಎಲ್ಲ ಗೊಂದಲಗಳು ಕೂಡ ಬಗೆಹರಿತಾ ಇದೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ಸದ್ಯದ ದರ್ಶನ್ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಾನು ಈ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ದೀನಿ. ಇನ್ನು ಎಲ್ಲಿಯವರೆಗೂ ಇದು ಪ್ರಯಾಣ ಸಾಗುತ್ತೆ ಅನ್ನೋದನ್ನು ಕೂಡ ಗಮನ ಹರಿಸಬೇಕು. ಇನ್ನೊಂದು ಪವಿತ್ರ ಗೌಡ ಅವರು ಇದ್ರಲ್ಲ, ಪವಿತ್ರ ಗೌಡ ಅವರು ಇದೆ ಫಸ್ಟ್ A1 ಆರೋಪಿ, ಅವ್ರಿಗೂ ಕೂಡ ಬೇಲ್ನ ನಿರಾಕರಣೆ ಮಾಡಿದೆ. ಇನ್ನು ಅವ್ರು ಹೈಕೋರ್ಟ್ ಮನವಿ ಹೋಗ್ತಾರಾ ಅನ್ನೋದು ಇನ್ನು ಮುಂದಿನ ನಡೆ ಅವ್ರದ್ದು. ಹೇಗೆ ಇದ್ರ ಮುಖಾಂತರ ನಾನು ಜಾಮೀನು ತೆಗೆದುಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಆ ಥರದೊಂದು ಕೆಲವೊಂದು ಫ್ರೀ ಇದು ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಆ ಥರದೊಂದು ಅವಕಾಶಗಳಿರುತ್ತೆ. ಬೇಗ ಬೇಲ್ ತಗೊಳ್ಳೋದಕ್ಕೆ ಅಥವಾ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಥವಾ ಜಾಮೀನು ಕೊಡಲಿಕ್ಕೂ ಕೂಡ ಆ ಥರದೊಂದಿಷ್ಟು ಫ್ರೀ ರೈಟ್ಸ್ಗಳು ಇದ್ದಾವೆ. ಹಾಗಾಗಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಅವರಿಗೂ ಕೂಡ ಈ ಬೇಲ್ ಅರ್ಜಿಯನ್ನು ನಿರಾಕರಿಸಿದೆ ಅಂತ ಹೇಳಿದ್ರೆ ಈ ಕೇಸ್ ಇನ್ನೂ ಯಾವ ಹಂತಕ್ಕೆ ಹೋಗ್ಬೋದು ಅಂತ. ಒಟ್ಟಾರೆಯಾಗಿ 4500 ಪುಟಗಳ ಚಾರ್ಜ್ ಶೀಟ್ ಸದ್ಯ ಬರ್ತಾ ಇದೆ. ಆ ಒಂದು ಪ್ರತಿಯೊಂದು ಪುಟದ ವರದಿ, ಕಂಪ್ಲೀಟ್ಸ್ ಮಾಹಿತಿ, ಯಾರು ಕರ್ಕೊಂಡೋಗಿದ್ದು, ಯಾವ ಉದ್ದೇಶಕ್ಕೆ ಕರ್ಕೊಂಡೋಗಿದ್ದು, ಹೊಡೆದಿದ್ದು ಯಾರು, ಎಲ್ಲದನ್ನು ಕೂಡ ಕ್ಷಣದ ಅಪ್ಡೇಟ್ಸ್ಗಳನ್ನು ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಂದಿಷ್ಟು ಅಂಶಗಳನ್ನು ಹೇಳಲೇಬೇಕು. ನಾನು ಪವಿತ್ರ ಗೌಡ ಜೊತೆಗೆ ಇನ್ನೆಷ್ಟು ಕೈದಿಗಳು. ಆರಂಭದಲ್ಲಿ ನಾನು ಇತ್ತೀಚೆಗೆ ಈಗ ಜಗದೀಶ್ ಅವರ ಕುಟುಂಬವನ್ನು ಭೇಟಿಯಾಗಿ ಬಂದೆ, ಇದೇ ಚಿತ್ರದುರ್ಗಕ್ಕೆ ಹೋಗಿ. ಅವರ ಮನೆಯ ಪರಿಸ್ಥಿತಿ ಹೇಗಿದೆ, ಅವರ ಬಡತನದ ಬೇಗೆಯಲ್ಲಿ ಬೇಯ್ತಾ ಇರೋದು, ಮಗನಿಗೋಸ್ಕರ ಪರಿತಪ್ಪಿಸ್ತಾ ಇರೋದು ಎಲ್ಲವನ್ನು ಕೂಡ ಇನ್ನೆಷ್ಟು ವೀಡಿಯೋಗಳು. ಅನುಕುಮಾರ್ ಮನೆಗೂ ಕೂಡ ಹೋಗಿದ್ದೀನಿ ನಾನು. ಶೀಟ್ ಮನೆ, ಕಂಪ್ಲೀಟ್ ಶೀಟ್ ಮನೆ ಅದು. ಅದರ ದೃಶ್ಯಗಳು ಕೂಡ ಈಗ ಮತ್ತೆ ನೆಕ್ಸ್ಟ್ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಅನುಕುಮಾರ್ ಮನೆ, ಜಗದೀಶ್ ಜೊತೆಗೆ ಇದೇ ರೇಣುಕಾ ಸ್ವಾಮಿಯವರ ಕುಟುಂಬದವರ ಹತ್ರವನ್ನು ಕೂಡ ಹೋಗಿ ಮಾತನಾಡಿದಾಗ ಅವ್ರ ತಂದೆಯವರು ಹೇಳಿದರು ACP ಚಂದನ್ ಯಾವ ರೀತಿಯಾದಂಥ ಒಂದು ಅಭಯವನ್ನು ನೀಡಿದ್ದಾರೆ ಅಂತ. ಅದನ್ನು ಕೂಡ ನಾನು ಒಂದು ವಿಡಿಯೋ ಮುಖಾಂತರ ಕಂಪ್ಲೀಟ್ ಆಗ್ತೀನಿ. ನನ್ನ ಪೇಜ್ನ ನೀವು ಫಾಲೋ ಮಾಡ್ತಾ ಇದ್ದರೆ ಅದು ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋನ ನಾನು ಅನುಕುಮಾರ್ದು ಕೂಡ ಹಾಕ್ತೀನಿ, ಅವ್ರ ಕುಟುಂಬ ಹೇಗಿದೆ. ಯಾರೋ ಒಬ್ಬ ವ್ಯಕ್ತಿ ಸುಮ್ಮನೆ ಚೆಕ್ ಕೊಟ್ಟು, ಬೌನ್ಸ್ ಆಗಿರೋ ಚೆಕ್ಕನ್ನು ಕೊಟ್ಟು ಯಾಮಾರಿಸ್ತಾ ಇದ್ದಾರೆ ಅಂತ. ಯಾವ ದರ್ಶನ್ ಕುಟುಂಬದಿಂದ, ಯಾವ ದರ್ಶನ್ ಅಭಿಮಾನಿಗಳಿಂದ ಹಣ ಹೋಗ್ತಾ ಇಲ್ಲ, ಅದ್ರ ಕುರಿತಾದಂಥ ವಿಡಿಯೋಗಳನ್ನು ಕೂಡ ನನ್ನ ಪೇಜ್ನಲ್ಲಿ ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.